ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟೈಲಲ್ಲಿ ಒಂದು ಎಗ್ ರೈಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಆನಿಯನ್ನು ಒಂದು ಚಿಕ್ಕದಾಗಿ ಮೀಡಿಯಮ್ ಒಂದು 2 ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಪಾಲಕ್ ಸೊಪ್ಪು ಅದನ್ನು ಸಹ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 5 ಮೊಟ್ಟೆ ಒಡೆದಿಟ್ಕೊಂಡಿದ್ದೀನಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ, ಸ್ವಲ್ಪ ಹಳದಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಒಂದು ಲೆಮನ್. ಎಲ್ಲ ರೆಡಿ ಇದೆ. ಈಗ ಒಲೆ ಹಚ್ಚೋಣ. ಒಲೆ ಹಚ್ಚಿ ಬಾಣಲೆಯನ್ನು ಹಿಡಿ. ಬಾಣಲೆ ನೀಟಾಗಿ ಕಾದ ನಂತರ ಅದಕ್ಕೆ ಅಡುಗೆ ಎಣ್ಣೆ ಹಾಕಿ, ಬೇಕಿದ್ದಲ್ಲಿ ತುಪ್ಪನೂ ಹಾಕ್ಕೊಬೋದು. ಎಣ್ಣೆ ಕಾದ ನಂತರ ಮೆಣಸಿನ್ಕಾಯಿ ಹಚ್ಚಿದ್ವಲ್ಲ ಚಿಕ್ಕದಾಗಿ ಅದು ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ಈರುಳ್ಳಿ ಅದನ್ನು ಸಹ ಫ್ರೈ ಮಾಡಿ. ನೀಟಾಗಿ ಫ್ರೈ ಮಾಡಿ ಅದಕ್ಕೆ ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಚಿಕ್ಕದಾಗಿ ಹಚ್ಕೊಂಡಿದ್ವಲ್ಲ ಒಂದು ಟೊಮೆಟೊವನ್ನು ಬೆರೆಸಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡಿ. ನಂತರ ಟೊಮೆಟೊ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಸಹ ಹಾಕಬಹುದು. ಹಾಕಿ ನೀಟಾಗಿ ಫ್ರೈ ಮಾಡಿ. ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಹಾಗೆ ಪ್ಲೇನಾಗಿ ಮಾಡ್ಕೊಬೋದು. ನಂತರ ಪಾಲಕ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡಿ. ಪಾಲಕ್ ಸೊಪ್ಪು ಸಹ ಹಾಕೋದ್ರಿಂದ ಅಧಿಕವಾದ ಪ್ರೋಟೀನ್ ಸಿಗುತ್ತೆ. ಈಗ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡಿ. ಈಗ ಫ್ರೈ ಆಗಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಹಾಕಿ ನೀಟಾಗಿ ಬೆರೆಸಿ. ಇದಾದ ನಂತರ ಈಗ ಒಡೆದಿಟ್ಕೊಂಡಿದ್ವಲ್ಲ ಮೊಟ್ಟೆ ಎಷ್ಟು ಬೇಕೋ ಹಾಕ್ಕೊಬೋದು, ನಿಮ್ಮ ಚಾಯ್ಸು. ಮೊಟ್ಟೆ ಹಾಕಿ ನೀಟಾಗಿ ಫ್ರೈ ಮಾಡಿ. ಆ ಮೊಟ್ಟೆ ಏನು ಹಸಿ ವಾಸನೆ ಇರುತ್ತೆ ಫ್ರೈ ಮಾಡಿ. ಈಗ ಅನ್ನ ರೆಡಿ ಇದೆ, ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ಈಗ ನೀಟಾಗಿ ಆಗಿದೆ, ಫ್ರೈ ಆಗಿದೆ. ಇದಕ್ಕೆ ಅನ್ನವನ್ನು ಬೆರೆಸಿ ಹಾಕಿ ಬೆರೆಸಿ ನೀಟಾಗಿ ಕಲಸಿಕೊಳ್ಳಿ. ಎಲ್ಲ ಮಿಕ್ಸ್ ಚೆನ್ನಾಗಾಗಬೇಕು. ಸ್ಲಿಮ್ಮಲ್ಲಿ ನಿಧಾನ ಉರಿಯಲ್ಲೇ ಇರಲಿ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಕೊನೆಯಲ್ಲಿ ಲೆಮನ್ ಇದೆಯಲ್ಲ ಲೆಮನ್ ಸಹ ಹಾಕಿ, ಲೆಮನ್ ರಸ ನೀಟಾಗಿ ಅದು ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಆಗಿದೆ. 1-2 ಮಿನಿಟ್ಸ್ ಹಾಗೆ ಬಿಸಿಯಲ್ಲಿ ಕ್ಯಾಪ್ ಮುಚ್ಚಿ ಬೇಯಿಸಿ. ಆಗ ರೆಡಿ ಆಗೋದು ಬಿಸಿ ಬಿಸಿ ನಂದಿನಿ ಎಗ್ ರೈಸ್. ತುಂಬಾ ಚೆನ್ನಾಗಿರುತ್ತೆ. ಲಂಚ್ಗಾಗಲಿ, ಟಿಫನ್ಗಾಗಲಿ, ಇಲ್ಲ ನೈಟ್ ಊಟಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.